ರಾಜ್ಯ ಸರ್ಕಾರ ಹಗೆತನದ ಮತ್ತು ಹೇಡಿತನದ ರಾಜಕಾರಣ ಆರಂಭಿಸಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಆಕ್ರೋಶ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆ ಮುಗಿತಾ ಇದ್ದಂತೆ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ಅಸಹ್ಯಕರ ರಾಜಕಾರಣವನ್ನ ಆರಂಭಿಸಿದೆ. ಪೋಕ್ಸೋ ಪ್ರಕರಣ ದಾಖಲಾಗಿರುವ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರನ್ನ ಚುನಾವಣೆ ಸಂದರ್ಭದಲ್ಲಿ ಬಂಧಿಸಿದ್ರೆ ಮತಗಳು ಬರೋದಿಲ್ಲ ಎಂಬ ಮುಂದಾಲೋಚನೆಯಲ್ಲಿ ಸುಮ್ಮನಿದ್ದು ಈಗ ಬಂಧಿಸಲು ವಾರೆಂಟ್ ತರಲಾಗಿದೆ ಎಂದು ದೂರಿದರು. ಇನ್ನು ಮಾರ್ಚ್ 4ರಂದು ಯಡಿಯೂರಪ್ಪನವರ ಮೇಲೆ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು. ಈ ಬಗ್ಗೆ ಅಂದೇ ಗೃಹ ಸಚಿವರಾದ ಡಾಕ್ಟರ್ ಪರಮೇಶ್ವರ್ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿ, ದೂರುದಾರರೇ ಮಾನಸಿಕ ಅಸ್ವಸ್ಥೆಯಾಗಿದ್ದಳು. ಏಕೆ IAS IPS ಅಧಿಕಾರಿಗಳು ಸೇರಿದಂತೆ ಸುಮಾರು 50 ಜನರ ಮೇಲೆ ಈಗಾಗಲೇ ಮಹಿಳೆ ಕೇಸು ದಾಖಲಿಸಿದ್ದಾರೆ ಎಂದು ಹೇಳಿದರು. ಆದರೆ ಈಗ ಆ ಬಗ್ಗೆ ಮಾತನಾಡ್ತಿಲ್ಲ ಅಂತ ಹೇಳಿದರು. ರಾತ್ರೋರಾತ್ರಿ CID ಮುಖಾಂತರ 24 ಗಂಟೆಯ ಒಳಗೆ ಯಡಿಯೂರಪ್ಪನವರು ರಿಪೋರ್ಟ್ ಮಾಡ್ಕೊಳ್ಬೇಕು, ಬಂಧನ ಮಾಡ್ತೇವೆ, ಜಾಮೀನು ರಹಿತ ವಾರೆಂಟನ್ನು ಜಾರಿ ಮಾಡ್ತಕ್ಕಂಥ ಕಾರ್ಯ, ಈ ಪ್ರಕ್ರಿಯೆಗಳು ನಡೆಯುತ್ತೆ ಅಂತಂದರೆ ಮೇಲ್ನೋಟಕ್ಕೇನೆ ಇದು ಗೊತ್ತಾಗತ್ತೆ ಹಗೆತನದ ಸೇಡಿನ ಅಸಹ್ಯಕರ ರಾಜಕಾರಣವನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ. ಮಾರ್ಚ್ 4ನೇ ತಾರೀಕು ಈ ಪ್ರಕರಣ ದಾಖಲಾದಾಗ ಇದೇ ಸರ್ಕಾರದ ಸನ್ಮಾನ್ಯ ಮಂತ್ರಿಗಳಾದಂಥ ಡಾಕ್ಟರ್ ಪರಮೇಶ್ವರ್ ಅವರು ಹೇಳ್ತಾರೆ, ದೂರುದಾರರು ಮಾನಸಿಕ ಅಸ್ವಸ್ಥರು. ಆಕೆ ಈ ರೀತಿಯಲ್ಲಿ ಸುಮಾರು 50ಕ್ಕಿಂತ ಹೆಚ್ಚು ಜನ ಹಿರಿಯ IAS ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಮೇಲೆ ಈ ರೀತಿಯ ದೂರನ್ನು ದಾಖಲು ಮಾಡಿರ್ತಾರೆ. ಹಾಗಾಗಿ ಇದನ್ನು ಗಂಭೀರವಾಗಿ ಪರಿಗಣಿಸ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂತ ಹೇಳಿ ಇದೇ ಸರ್ಕಾರದ ಭಾಗವಾಗಿ ಸನ್ಮಾನ್ಯ ಪರಮೇಶ್ವರ್ ಅವರು ಪ್ರಸ್ತಾಪ ಮಾಡಿರೋದನ್ನು ನಾವೆಲ್ಲರೂ ಕೂಡ ಮಾಧ್ಯಮದಲ್ಲಿ, ಪತ್ರಿಕೆಗಳಲ್ಲಿ, ಸುದ್ದಿವಾಹಿನಿಗಳಲ್ಲಿ ನೋಡಿದ್ದೇವೆ. ಆ ರೀತಿಯಲ್ಲಿ ಜನಜನಿತವಾಗಿರ್ತಕ್ಕಂತಹ ಆಕೆ ಮಾನಸಿಕ ಅಸ್ವಸ್ಥೆ ಅಂತಕ್ಕಂಥದ್ದನ್ನು ತಿರುಚಿ ಇವತ್ತು ಏಕಾಏಕಿ ಈ ಪ್ರಕರಣಕ್ಕೆ ಮರುಜೀವ ಕೊಡ್ತಾ ಇದ್ದಾರೆ. ಆಕೆ ತೀರೋದ ನಂತರದಲ್ಲಿ ಅವರ ಕುಟುಂಬಸ್ಥರ ಮುಖಾಂತರ ಪ್ರಭಾವವನ್ನು ಬೀರಿ ಈ ಪ್ರಕರಣಕ್ಕೆ ಜೀವವನ್ನು ಕೊಟ್ಟು BJPಯ ನಾಯಕರನ್ನು, BJPಯ ಕಾರ್ಯಕರ್ತರನ್ನು ಮಾನಸಿಕವಾಗಿ ಹಿಂಸಿಸಬೇಕು, ಪ್ರತೀಕಾರದ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಮಾನಸಿಕತೆ ಕಾಂಗ್ರೆಸ್ನ ಆಡಳಿತಕ್ಕೆ ಹಿಡಿದಿರ್ತಕ್ಕಂಥ ಕೈಗನ್ನಡಿ ಆಗಿದೆ. ಮೇಲ್ನೋಟಕ್ಕೆ ರಾಜ್ಯದಲ್ಲಿ ಗಮನಕ್ಕೆ ಬರ್ತಾ ಇರತಕ್ಕಂಥ ವಾತಾವರಣ ಸೋಲಿನಿಂದ ಹತಾಶರಾಗಿದ್ದಾರೆ. ಭಾಗ್ಯಗಳು ತಮ್ಮನ್ನು ಗೆಲ್ಲಿಸುತ್ತೆ ಅಂತಕ್ಕಂಥ ಕಲ್ಪನಾ ಲೋಕದಲ್ಲಿ ಕಾಂಗ್ರೆಸ್ಸಿಗರು ವಿಹರಿಸ್ತಾ ಇದ್ರು. ಭಾಗ್ಯಗಳು ಗೆಲ್ಲಿಸಲಿಲ್ಲ, ಲಂಚದ ಆರೋಪವನ್ನು ಮಾಡಿದ್ರು. ಇದಕ್ಕೆ ಮಾನನಷ್ಟ ಮೊಕದ್ದಮೆಯನ್ನು ದಾಖಲಿಸಿದಾಗ ಕಾನೂನು ಅದರ ಕ್ರಮವನ್ನು ಅನುಸರಿಸಿದೆ. ಆ ಪಕ್ಷದ ಪರಮೋಚ್ಚ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿರವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೋರ್ಟ್ ಕಟಕಟೆಯನ್ನು ಮೆಟ್ಟಿಲನ್ನು ಏರಬೇಕಾದಂಥ ಸಂದರ್ಭ ಬಂದು ಒದಗಿದಾಗ BJPಯ ನಾಯಕರನ್ನು ಕಟ್ಟಿ ಹಾಕಬೇಕು, ಮುಜುಗರಕ್ಕೀಡು ಮಾಡಬೇಕು ಅಂತ ಹೇಳಿ ಸೇಡಿನ ರೂಪದಲ್ಲಿ ಈ ಇಳಿ ವಯಸ್ಸಿನಲ್ಲಿ ರಾಜ್ಯದ ನಾಯಕ ಯಡಿಯೂರಪ್ಪನವರ ಮೇಲೆ ಈ ರೀತಿಯಾಗಿ ವೈಯಕ್ತಿಕ ತೇಜೋವಧೆ ಮಾಡ್ತಕ್ಕಂಥ ಪ್ರಕರಣಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂಥದ್ದು, ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ಸಿಗರ ಮಾನಸಿಕತೆಗೆ ಹಿಡಿದಿರ್ತಕ್ಕಂಥ ಕೈಗನ್ನಡಿಯಾಗಿದೆ. ಇದನ್ನು BJP ಅತ್ಯಂತ ಕಟು ಶಬ್ದಗಳಲ್ಲಿ ಖಂಡಿಸುತ್ತೆ. ರಾಜಕಾರಣ ಮಾಡೋಣ, ಅಭಿವೃದ್ಧಿಯ ಆಧಾರದ ಮೇಲೆ ಹೋರಾಟ ಮಾಡೋಣ, ಅದರ ಆಧಾರವಾಗಿ ನಾನು ಕೂಡ ಹೇಳಿರೋದು